ಇದು ಇವತ್ತು ಕುಡಿಯುವ ಅಂತ ಚಿಕನ್ ಫ್ರೈ ರೆಡಿ. ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ. ಕಾಯ್ಕೊಂಡು ನಿಂತವ್ರು ಇಲ್ಲಿ. ಏನು ಬೇಕು ನಿಮಗೆಲ್ಲ? ಹಚ್ಕೊಂಡು ಈ ಥರ ಮುದ್ದಿಸ್ಕೊಂಡು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್, ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನೆಲ್. ಮತ್ತೆ ಮನೆಗೆ ಬಂದ್ವಿ, ಅಂದರೆ ನಮ್ಮ ಮನೆಯವರು ಊರಿಗೆ ಬಂದಿದ್ವಿ. ಸೊ ಇವತ್ತಿನ ಡೇ ಎಲ್ಲ ಹೆಂಗೆ ಸ್ಪೆಂಡ್ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಮಿಸ್ ಮಾಡ್ದಂಗೆ ನೋಡಿದ್ರೆ ಸೊ ನಮ್ಮ ಡೇ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತು ಸಂಡೇ, ಸೊ ನಿಮಗೆ ಗೊತ್ತಿರೋ ಹಾಗೆ ಸೊ ನಾನ್ ವೆಜ್ ಮಸ್ಟ್ ಇರಲೇಬೇಕು. ಸೊ ನಮ್ಮತ್ತೆ ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದಾರೆ. ಸೊ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಮಿಸ್ ಮಾಡ್ದಂಗೆ ವಿಡಿಯೋ ನೋಡಿ. ಹೀಗೆ ಇಲ್ಲಿ ರೆಡಿ ಮಾಡಿದ್ದಾರೆ ಚಿಕನ್ ಫ್ರೈಗೆ. ಮಸಾಲ ಪೌಡರ್ ರುಬ್ಬಿಟ್ಟಿದ್ದಾರೆ. ಅಷ್ಟೇ ನೋಡ್ಕೊಂಡು ಕೂತವನೆ. ಮುಂದೆ ಒಳಗಡೆ ಈಚೆ ಕಡೆ ಹೋಯ್ತಾವನೆ. ಅದೇ ಕೂತವನೆ. ನೋಡಿ ರುಚಿ ನೋಡ್ಕೊಬಿಟ್ಟು ವಾಸನೆ ಹಿಡ್ಕೊಬಿಟ್ಟವೆ. ಅದಕ್ಕೆ ಇಲ್ಲೇ ಬಂದು ನಿಂತವೆ ವಾಸನೆ ಹಿಡ್ಕೊಂಡು. ಅವ್ರು ಅಲ್ಲೇ ಹಿಡ್ಕೊತವೆ. ಅವ್ರ ಅಮ್ಮ ಅದು ಅವರು ಕೂತವ್ರೆ ಇಬ್ಬರು ಮನೆ ಬಾಗ್ಲ ಹತ್ರನೇ ಸ್ಮೆಲ್ ನೋಡ್ಕೊಬಿಟ್ಟು. ನೋಡಿ ಹೆಂಗೆ ಕೂತವೆ. ಕರಿಯ ನನ್ನ ಮಗನೇ ನೋಡಿ ಹೆಂಗೆ ನೋಡ್ತಾನೆ. ಪೋಚ್ಕೊಡಲ್ಲ ಕೂತಾನೆ ವಾಸನೆ ನೋಡ್ಕೊಬಿಟ್ಟು. ಇದು ಚಿಕನ್ ಫ್ರೈಗಿದು. ಮಟನ್ ಕ್ಲೀನಾಗಿ ರೆಡಿ ಇದೆ. ಇದು ಚಿಕನ್ ಫ್ರೈ. ಅದು ಬಕೆಟ್ ಕೊಡಿಲಿ. ಕೈತಾರಪ್ಪ ಬರೀ ಸಂಜೆ ಮಾಡಿದ ಅವನು ಸಾರು ನಾನು ಮಾಡುವುದಿಲ್ಲ. ಕಬಾಬ್ ಬರ್ತೀನಿ ಇದು ಮಟನ್ ಚೆನ್ನಾಗಿದೆ. ಆ ಬಟ್ಟೆ ಕೊಡ್ರಿ. ನಿಮಿಷ ಅದೆಲ್ಲೋ ತಿರ್ಸಕ್ಕೆ ಬೆಂದದಾ ಇಲ್ಲ ಬೇಯಬೇಕಾ? ಇನ್ನೊಂದು ಸ್ವಲ್ಪ ಇಂಚೂರು ಬೇಯಬೇಕಾ? ಇನ್ನೊಂದೆರಡು ಕೂಗು ಹೋಗ್ತೈತೆ. ಇಂಚೆ ಕೂಗು ತೆಗೆದು ಅನ್ನಕ್ಕೆ ಸಾರಿಗೆ ಸರಿ. ಅದು ಹಂಗೆ ಕೂಗಿದ್ರೂ ಅಡಿನಲ್ಲಿ ಇದ್ದಿದ್ದೇ ಇರ್ತದೆ, ನೀರು ಇದ್ದೇ ಇರ್ತದೆ. ಎರಡೇ ಕೂಗು ಆ ಸೊಪ್ಪು ಕಾಳು. ಆ ಸೊಪ್ಪು ಕಾಳು ಉಂಟಾಯ್ತಾ ಗೊತ್ತಾಗ ಬೇಯಿಸ್ಕೊಂಡಿತ್ತು. ಇದು ಬೆಂದದೆ ಪರವಾಗಿಲ್ಲ. ಬೈದಿದ್ದ ಅವ್ರನ್ನ ನೀವೇನು ಮಾಡ್ಬೋದು ಗೊತ್ತಾ? ಸುಮ್ಮನೆ ನಮಗೆ ಮದುವೆ ಮಾಡೋ ಗಂಟೆ ಇದ್ಬಿಟ್ಟು ನಮ್ಮಂಗೆ ಅವ್ರನ್ನ ಮನೆ ಮಾಡಿ ಕಳಿಸ್ಬಿಟ್ಟಿದ್ದಿದ್ರೆ
ಬೇಯ್ತಾ ಇದೆ. ಸೊ ಚಿಕನ್ ಫ್ರೈ ರೆಡಿ. ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ. ಬೆಂದಿದೆ ಆಲ್ಮೋಸ್ಟ್ ಎಲ್ಲ ಸಾಫ್ಟಾಗೆ. ನೀನೇ ಹಾಕೋತೀಯ ನಾನು ಹಾಕ್ಲಾ? ನೀನು ಒಪ್ಪಲ್ವಲ್ಲ. ಬಿಸಿ ಬಿಸಿ ಸಾಂಬಾರು, ಅಮ್ಮ ಮಾಡಿದ ಸಾಂಬಾರು. ಈ ಥರ ಹೊಗೆ ಒಯ್ತಾ ಇರಬೇಕು. ಬಿಸಿ ಬಿಸಿ ಹೊಗೆ ಹಚ್ಕೊಂಡು ಈ ಥರ ಮುದ್ದಿಸ್ಕೊಂಡು ಈ ಥರ ಚಿಪ್ಸ್ ಮಾಡಿಕೊಂಡು ಕಾಯ್ಕೊಂಡು ನಿಂತವ್ರು ಇಲ್ಲಿ. ಏನು ಬೇಕು ನಿಮಗೆಲ್ಲ? ಏನೋ ಊರಿಗೆ ಬಂದರೆ ಏನೋ ಒಂಥರ ನೆಮ್ಮದಿ ಗಾಯ್ಸ್. ಏನು ಅಂತ ಗೊತ್ತಿಲ್ಲ. ಇವ್ರು ಏನೋ ಛತ್ರಿ ಕೆಲಸ ಮಾಡ್ತಾವ್ರೆ. ಇಲ್ಲ ಇಲ್ಲ ಏನು ಮಾಡ್ತಾ ಇಲ್ಲ. ಮೊಟ್ಟೆ ನಮ್ಮ ಕೋಳಿ ಇಕ್ಕಿದ್ದು ಇವತ್ತು ಕುಡಿಯುವ ಅಂತ. ಗಾಯ್ಸ್ ಹಂಗೆ ನಮ್ಮ ಹೊಲದ ಹತ್ರ ಬಂದಿದ್ದು. ನಮ್ಮ ಹೊಲ ನೋಡ್ಕೊಂಡು ಹೋಗೋಣ ಅಂತ. ಮತ್ತು ಇಲ್ಲೇ ಹಸ ಕಟ್ಟಾಕವ್ರೆ. ಸೊ ಇದು ನಮ್ಮ ಹೊಲ. ಆಗ ಹಸುಗಳಿಗೆ ಒಂದು ಸ್ವಲ್ಪ ಹುಲ್ಲು ಬೇಕು. ಅದಕ್ಕೆ ಇವಾಗ ಹುಲ್ಲು ಎತ್ಕೊಂಡು ಹೋಗಬೇಕು. ಎತ್ಕೊಂಡು ಹೋಗ್ಬಿಟ್ಟು ಬೆಳಗ್ಗೆ ಮುದ್ದೆ, ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡಿದರು ಗಾಯ್ಸ್. ಸಖತ್ತಾಗಿತ್ತು. ಸೊ ಅದನ್ನು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಅವರಲ್ಲೇ ಮನೇಲವ್ರೆ. ಸೊ ನಾವು ಹಂಗೆ ಹುಲ್ಲು ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇವಾಗ ಹುಲ್ಲು ಎತ್ಕೊಂಡು ಹೋಗಬೇಕು ಇವಾಗ ರಿಟರ್ನ್ ಅಲ್ಲಿಗೆ. ನಮ್ಮ ಮನೆಯವ್ರು ಹುಲ್ಲು ಕಟ್ ಮಾಡವ್ರೆ. ಸೊ ಇವಾಗ ಅದನ್ನು ಎತ್ಕೊಂಡು ಹೋಗಬೇಕು. ನೀನೇ ಎತ್ಕೊಬತ್ತಾ ಇದೆಯಲ್ಲ, ಇನ್ನು ನನ್ನೇ ಕರೆದೆ. ಏನು ಗೊತ್ತಾ, ಬೆಳಗ್ಗೆನೇ ಕೂದ್ರೆ ಸರಿ, ಇವಾಗ ಕೂದ್ರೆ ಬಿಸಿಲು ಸಿಕ್ಕಾಪಟ್ಟೆ. ರೈತರ ಮಗ ಗೈಸ್, ರೈತರ ಮಗ. ಹಸು ಕಟ್ಟಾಕಿದ್ದೀವಲ್ಲ, ಅಲ್ಲಿ ಒಂದು ಸ್ವಲ್ಪ ಹುಲ್ಲು ಹಾಕ್ಬಿಟ್ಟು ಇವಾಗ ಅಲ್ಲಿ ಮನೆ ಹತ್ರ ಒಂದು ಕರು ಇದೆ. ಆ ಕರುಗೆ ಒಂದು ಸ್ವಲ್ಪ ತೊಗೊಂಡೋಗ್ಬೇಕು ಹುಲ್ಲು ನಾವು. ಹೆಂಗಿದೆ ನೋಡಿ. ಆಲದ ಮರದ ಕೆಳಗಡೆ ಈ ನಮ್ಮನೆ ಭೂಪ ಹೆಂಗೆ ಮನ್ಗವ್ರು ನೋಡಿ. ಇದು ಸ್ವರ್ಗ ಅಂತೆ ಗಾಯ್ಸ್, ಮರದ ಕೆಳಗಡೆ ಮನ್ಗೋದು ಹಂಗಂತ ನಮ್ಮ ಪತಿದೇವ್ರು ಹೇಳ್ತವ್ರು ನೋಡಿ. ಇದು ನಮ್ಮ ತೋಟದ ಎಲೆ. ನಾವೇ ಹಿತ್ಲಲ್ಲಿ ಬೆಳೆ ಹಾಕಿದ್ದೀವಿ. ಪೂಜೆ ಗೀಜೆಗೆ ಬೇಕು, ಹಿಂಗೆ ನಂತರ ಹತ್ರ ಬಂದಾಗ ಹಾಕಬೇಕು ಅಂತ ಎಮರ್ಜೆನ್ಸಿಗೆ ನಾವೇ ಗಿಡ ಹಾಕಿದ್ದೀವಿ. ನಮ್ಮ ಗಿಡದ್ದೇ ಎಲೆ, ಚಿಗುರೆಲೆ ಸಕ್ಕತ್ತಾಗಿದೆ. ಮೈಸೂರು ಚಿಗುರೆಲೆ ಅಂತ ಕೇಳಿದ ಹೆಸರು. ಆ ಥರ ನನಗೆ ಮಟನ್ ಊಟ ಆದಮೇಲೆ ಒಳ್ಳೆಯದೇ ಇರಬೇಕು.